ನೆಕ್ಸ್ಟ್ ವೇವ್ನ ಜಾಯ್ನ್ ಆಗಬೇಕಾ ಅಥವಾ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಜಾಯ್ನ್ ಆಗಬೇಕಾ, ಈ ರೀತಿ ಕನ್ಫ್ಯೂಷನ್ ನಿಮ್ಮಲ್ಲಿ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಯು ವಿಲ್ ಗೆಟ್ ಅ ಬೆಟರ್ ಕ್ಲಾರಿಟಿ ಯಾವುದನ್ನು ಚೂಸ್ ಮಾಡಬೇಕು ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಫ್ಯಾಕ್ಟರ್ ಏನು ಅಂದರೆ ಅದೇ ಕರಿಕ್ಯುಲಮ್. ಓಕೆ, ನೆಕ್ಸ್ಟ್ ವೇವ್ದು ಇಂಟೆನ್ಸಿವ್ 3.0 ಇದೆಯಲ್ಲ, ಅದು 3.0 ಇಟ್ ಈಸ್ ಡಿಸೈನ್ಡ್ ಆಸ್ ಪರ್ ಕಂಪನೀಸ್ ಕರೆಂಟ್ ರಿಕ್ವೈರ್ಮೆಂಟ್ಸ್. ಓಕೆ, ಸೊ ಹಾಗೆಯೇ ಇಲ್ಲಿ ಏನಾಗುತ್ತೆ ಅಂದರೆ ಅದು ಇಟ್ ಈಸ್ ಇಂಡಸ್ಟ್ರಿ ಅಲೈನ್ಡ್ ನನ್ನ ಪ್ರಕಾರ. ಹಾಗೆಯೇ ಇಲ್ಲಿ ನೀವು ಲೇಟೆಸ್ಟ್ ಸ್ಕಿಲ್ಸನ್ನು ಕಲಿತೀರಾ ವಿಚ್ ಆರ್ ಇನ್ ಡಿಮ್ಯಾಂಡ್. ಸೊ ವೆನ್ ಯು ಕಂಪೇರ್ ವಿತ್ ಅದರ್ ಇನ್ಸ್ಟಿಟ್ಯೂಟ್ಸ್ ಏನಾಗುತ್ತೆ ಅಂದರೆ ದೇ ಮೈಟ್ ನಾಟ್ ಹ್ಯಾವ್ ಇಂಡಸ್ಟ್ರಿ ಅಲೈನ್ಡ್ ಕರಿಕ್ಯುಲಮ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಯು ಮೈಟ್ ಎಂಡ್ ಅಪ್ ಲರ್ನಿಂಗ್ ಔಟ್ಡೇಟೆಡ್ ಸ್ಕಿಲ್ಸ್. ಸೊ ಔಟ್ಡೇಟೆಡ್ ಸ್ಕಿಲ್ಸ್ನ ಕಲ್ತ್ರೆ ಸೊ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋದಿಲ್ಲ. ಸೊ ಸೆಕೆಂಡ್ ಫ್ಯಾಕ್ಟರ್ ಏನು ಅಂತಂತಂದರೆ ದಟ್ ಈಸ್ ಡೌಟ್ ಕ್ಲಾರಿಫಿಕೇಷನ್. ಸೊ ನೆಕ್ಸ್ಟ್ ವೇವ್ದು ಇಂಟೆನ್ಸಿವ್ 3.0 ಏನಿದಿಲ್ಲ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ 1500+ ಮೆಂಟರ್ಸ್ ಇದ್ದಾರೆ. ಓಕೆ, ಸೊ ಏನಾಗುತ್ತೆ ಮಾರ್ನಿಂಗ್ 9 AM ಟು ಈವ್ನಿಂಗ್ 9 PM ತನಕ ಡೌಟ್ ಕ್ಲಾರಿಫಿಕೇಷನ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ. ಬಟ್ ವೆನ್ ವಿ ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಟ್ಸ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ 1 or 2 ಆರ್ ಡೌಟ್ ಕ್ಲಾರಿಫಿಕೇಷನ್ ವಿಚ್ ಐ ಥಿಂಕ್ ಈಸ್ ನಾಟ್ ಸಫಿಷಿಯಂಟ್. ಸೊ ಥರ್ಡ್ ಫ್ಯಾಕ್ಟರ್ ಏನು ಅಂತಂದರೆ ಅದೇ ಟ್ರೈನರ್ಸ್. ಓಕೆ, ಸೊ ಏನಾಗುತ್ತೆ ನೆಕ್ಸ್ಟ್ ವೇವ್ನಲ್ಲಿ ಏನಿದೆ ಅಂತಂತಂದರೆ ಇಲ್ಲಿ ಯಾರ್ಯಾರು ಟ್ರೈನ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಟಾಪ್ ಪ್ರಾಡಕ್ಟ್ ಡೆವಲಪರ್ಸ್. ಓಕೆ, ಸೊ ಅವರೆಲ್ಲ ಅಮೆಝಾನ್, ಮೈಕ್ರೋಸಾಫ್ಟ್ ಅಂತ ಟಾಪ್ IT ಕಂಪನೀಸ್ MNCಸ್ದ ಅಲ್ಯುಮಿನಿ ಆಗಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅವರು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡಿದ್ದಾರೆ, ಹ್ಯೂಜ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ವೆನ್ ವಿ ಕಂಪೇರ್ ಇಟ್ ಟು ದ ಅದರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಏನಾಗುತ್ತೆ ಅಂತಂದರೆ ಮೇ ಬಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇರ್ಬೋದು. ಓಕೆ, ದೇ ಮೈಟ್ ಲ್ಯಾಕ್. ಓಕೆ, ಮೇ ಬಿ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಇಫ್ ಇಟ್ ಈಸ್ ನಾಟ್ ದೇರ್, ಸೊ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ, ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡಿಲ್ಲ ಅಂತಂದರೆ ಎಜುಕೇಷನ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಫೋರ್ತ್ ಫ್ಯಾಕ್ಟರ್ ಏನು ಅಂತಂದರೆ ಅದೇ ಪ್ಲೇಸ್ಮೆಂಟ್ ರೆಕಾರ್ಡ್ಸ್. ಸೊ ನಾನು ನೋಡ್ದಂಗೆ ದೇ ಹ್ಯಾವ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್ ರೆಕಾರ್ಡ್ ಫಾರ್ ಆಲ್ ದ ಬ್ರಾಂಚಸ್ ಆ್ಯಂಡ್ ಡಿಗ್ರೀಸ್. ಓಕೆ, ಸೊ ಇನ್ನೊಂದು ಏನು ಅಂತಂದರೆ ದೇ ಹ್ಯಾವ್ 3000+ ಕಂಪನೀಸ್. ಓಕೆ, ಆ್ಯಂಡ್ ಇಲ್ಲಿ ಅವ್ರು ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅನ್ಲಿಮಿಟೆಡ್ ಪ್ಲೇಸ್ಮೆಂಟ್ ಸಪೋರ್ಟ್ನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ವೆನ್ ವಿ ಕಂಪೇರ್ ಇಟ್ ಟು ಅದರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಓಕೆ, ಅವ್ರ ಹತ್ರ ಅಷ್ಟು ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಇಲ್ಲದೇ ಇರ್ಬೋದು. ಲೈಕ್ 15 ಕಂಪ್ನೀಸ್, 20 ಕಂಪ್ನೀಸ್, 30 ಕಂಪ್ನೀಸ್ ಈ ರೀತಿ ಇರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ನ ನಾನು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂತಂದರೆ ನೆಕ್ಸ್ಟ್ ವೇವ್ ಬೇರೆ ಇನ್ಸ್ಟಿಟ್ಯೂಟ್ಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಕರಿಕ್ಯುಲಮ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಎಕ್ಸ್ಟೆನ್ಸಿವ್ ಪ್ಲೇಸ್ಮೆಂಟ್ ಸಪೋರ್ಟ್ ಆಗಿರ್ಬೋದು. ಸೊ ನಾವು ಸ್ಕಿಲ್ಸ್ನ ಚೆನ್ನಾಗಿ ಕಲಿಬೇಕು ಸರ್. ಓಕೆ, ಎಕ್ಸ್ಪರ್ಟ್ಸಿಂದ ಕಲಿಬೇಕು. ಓಕೆ, ಸೊ ಹಾಗೆ ಇಂಡಸ್ಟ್ರಿ ರೆಡಿ ಆಗಬೇಕು ಮತ್ತು ಒಳ್ಳೆ ಚೆನ್ನಾಗಿ ಪ್ಲೇಸ್ಮೆಂಟ್ ಸಪೋರ್ಟು ನಮಗೆ ಬೇಕು, ಪ್ಲೇಸ್ಮೆಂಟ್ ಆಪರ್ಚುನಿಟೀಸು ನಮಗೆ ಬೇಕು ಅಂತಂದರೆ ಐ ಥಿಂಕ್ ನೆಕ್ಸ್ಟ್ ವೇವ್ ಇಸ್ ದ ಬೆಸ್ಟ್ ಚಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಈ ಕಂಪ್ಯಾರಿಸನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.